ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚೀಮೂಲ್ ಚುನಾವಣೆಯ ಅಂತಿಮ ಕಣದಲ್ಲಿ 28 ಅಭ್ಯರ್ಥಿಗಳು, 14 ನಾಮಪತ್ರ ವಾಪಸ್, 1 ತಿರಸ್ಕೃತ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ವಪಕ್ಷೀಯರ ಮಧ್ಯೆಯೇ ನೇರ ಸ್ಪರ್ಧೆ. ಸರ್ಕಾರಿ ಬಸ್ಸುಗಳಲ್ಲಿ ವೃದ್ಧರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಲೇಡಿ ಗ್ಯಾಂಗ್, 2 ಅರೆಸ್ಟ್, ಬಂಧಿತರಿಂದ 50 ಗ್ರಾಂ ಚಿನ್ನ ವಶ. ಪುಟ್ಟ ಮಕ್ಕಳಿಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ, ಮಕ್ಕಳ ಸಹಾಯವಾಣಿಗೆ ಬಂದ ದೂರಿನ ಮೇಲೆ ರಕ್ಷಣೆ, ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು. ರಾಜ್ಯದಲ್ಲಿ ಹೆಚ್ಚಾದ ಈ ಸ್ಟಾಂಪ್ ಪೇಪರ್ ಹಗರಣ, ಸರ್ಕಾರಿ ಸೇವೆ ಪಡೆಯಲು ಅಕ್ರಮ ಈ ಸ್ಟಾಂಪ್ ಪೇಪರ್ ಬಳಕೆ, ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅಕ್ರಮ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆಗೆ ಅಂತಿಮ ಕಣದಲ್ಲಿ 28 ಅಭ್ಯರ್ಥಿಗಳು ಉಳಿದುಕೊಂಡಿದ್ದಾರೆ. ನಾಮಪತ್ರ ವಾಪಸ್ಸು ಪಡೆಯಲು ಕೊನೆಯ ದಿನವಾದ ಇಂದು 14 ಜನ ಆಕಾಂಕ್ಷಿಗಳು ತಮ್ಮ ನಾಮಪತ್ರ ವಾಪಸ್ಸು ಪಡೆದರು. 3-4 ನಾಮಪತ್ರ ಸಲ್ಲಿಸಿದ ಕ್ಷೇತ್ರಗಳ ಪೈಕಿ ಮಂಚೇನಹಳ್ಳಿ ಕ್ಷೇತ್ರದಲ್ಲಿ 3 ಜನ, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಲ್ಲಿ 3 ಜನ ಕಣದಲ್ಲಿ ಉಳಿದಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾತ್ರ ಒಂದೇ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಮಧ್ಯೆ ಪೈಪೋಟಿ ಏರ್ಪಟ್ಟು ಉಸ್ತುವಾರಿ ಸಚಿವರಿಗೆ ತಲೆನೋವು ತಂದಿಟ್ಟಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆಗೆ ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಇಂದು ಹೊರಬಿದ್ದಿದೆ. ಫೆಬ್ರವರಿ 1ರಂದು ನಡೆಯುವ ಚುನಾವಣೆಗೆ 13 ಸ್ಥಾನಗಳ ಆಯ್ಕೆಗೆ 43 ಜನ ನಾಮಪತ್ರ ಸಲ್ಲಿಸಿದ್ರು. ಅವುಗಳ ಪೈಕಿ 1 ನಾಮಪತ್ರ ತಿರಸ್ಕೃತಗೊಂಡಿದ್ದು, 42 ನಾಮಪತ್ರ ಪರಿಶೀಲನೆಯಲ್ಲಿ ಊರ್ಜಿತಗೊಂಡಿದ್ದವು. ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದ್ದು, ಇಂದು 14 ಜನ ನಾಮಪತ್ರ ವಾಪಸ್ಸು ಪಡೆದು ಈಗ ಅಂತಿಮ ಕಣದಲ್ಲಿ 28 ಜನ ಉಳಿದುಕೊಂಡಿದ್ದಾರೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಚಿಕ್ಕಬಳ್ಳಾಪುರ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚುನಾವಣೆ ವೇಳಾಪಟ್ಟಿಯನ್ನು ಪ್ರಕಟಿಸಿರುತ್ತೇನೆ. ಅದರಂತೆ 1 ಫೆಬ್ರವರಿ 2020ರಂದು ಈ ಆಡಳಿತ ಮಂಡಳಿಗೆ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಸೊ ಇದರಲ್ಲಿ ನಮಗೆ ಒಟ್ಟು 42 ನಾಮಪತ್ರಗಳು 13 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 42 ನಾಮಪತ್ರಗಳು ಸ್ವೀಕೃತಗೊಂಡಿತ್ತು. ಇವತ್ತು ನಾಮಪತ್ರ ವಾಪಸ್ಸು ಪಡೆಯಲು ಅಂತಿಮ ದಿನವಾಗಿತ್ತು. ಅದರಂತೆ 14 ಜನ ನಾಮಪತ್ರಗಳನ್ನು ಹಿಂಪಡೆದಿದ್ದಾರೆ. ಒಟ್ಟು ಸ್ಪರ್ಧಾ ಕಣದಲ್ಲಿ 13 ಕ್ಷೇತ್ರಗಳಿಂದ 28 ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದಾರೆ. ಚೀಮೂಲ್ ಮೊದಲ ಚುನಾವಣೆಯಲ್ಲಿ 28 ಕ್ಷೇತ್ರಗಳ ಪೈಕಿ ಮಂಚೇನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ತಲಾ 3 ಜನ ಅಭ್ಯರ್ಥಿಗಳಿದ್ದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ನೇರ ಸ್ಪರ್ಧೆಗೆ ಹಣಾಹಣಿ ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾತ್ರ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಶಿವಾನಂದ ವಾಪಸ್ಸು ಪಡೆದಿದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಮಧ್ಯೆಯೇ ಚುನಾವಣೆ ಪೈಪೋಟಿ ನಡೆದಿದೆ. ಮಂಚೇನಹಳ್ಳಿ ಕ್ಷೇತ್ರದಲ್ಲಿ ಎನ್ಡಿಎ, ಕೆಎಚ್ಪಿ ಬಣ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕಣದಲ್ಲಿದ್ದರೆ, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ 2 ಉಳಿದುಕೊಂಡಿದ್ದು, ಅವರ ಜೊತೆಗೆ ಕೆಎಚ್ಪಿ ಬಣವು ಸ್ಪರ್ಧೆಗೆ ಇಳಿದಿವೆ. ಚುನಾವಣೆ ಕಣಕ್ಕೆ ಬರುವ ಮೊದಲೇ ಎಲ್ಲ ಆಕಾಂಕ್ಷಿಗಳು ಒಂದಷ್ಟು ಮತದಾರ ಪ್ರಭುಗಳಾದ ಪ್ರತಿನಿಧಿಗಳಿಂದ ಬೆಂಬಲ ಪಡೆದು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಪೆರೇಸಂದ್ರ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಕಾಕಲಚಿಂತ ರಾಜಣ್ಣ ನೇರವಾಗಿ ಬಂದು ನಾಮಪತ್ರ ಸಲ್ಲಿಸಿದ್ದು, ಕಾಂಗ್ರೆಸ್ ಪಕ್ಷದ ಮುಖಂಡರು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಉಸ್ತುವಾರಿ ಸಚಿವರನ್ನ ನಂಬಿಕೊಂಡು ನಾಮಪತ್ರ ಸಲ್ಲಿಸಿದ್ದಾರೆ. ಅವರ ವಿರೋಧಿ ಅಭ್ಯರ್ಥಿ ಕೆವಿ ನಾಗರಾಜ್ ವಿರುದ್ಧ ನೇರ ಸ್ಪರ್ಧೆ ಮಾಡ್ತಿದ್ರೆ, ಕೆವಿಎನ್ ಈಗಾಗಲೇ ಸಾಕಷ್ಟು ಬಾರಿ ಗೆದ್ದು ಬೇಕಾದ ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದಾರೆ. ಈ ಬಾರಿ ನಮ್ಮಂತ ಯುವಕರಿಗೆ ಬಿಟ್ಟುಕೊಡಬೇಕಾಗಿತ್ತು. ಆದರೆ ಅಧಿಕಾರ ಅನ್ನೋದು ಕೊನೆ ತನಕ ಬೇಕು ಅನ್ನೋ ಹಂಬಲ ಸ್ಪರ್ಧೆಗೆ ಇಳಿಸಿದೆ. ಆದ್ದರಿಂದ ಈ ಬಾರಿಯೂ ಅವರು ಸೋಲನ್ನ ಅನುಭವಿಸುತ್ತಾರೆ. ನಾನೇ ಗೆಲ್ಲುತ್ತೇನೆ ಅನ್ನೋ ವಿಶ್ವಾಸ ಹೊರಹಾಕಿರುವ ಕಾಕಲಚಿಂತ ರಾಜಣ್ಣ, ನಮ್ಮೂರಿನ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಆ ಭಾಗದ ಕಾಂಗ್ರೆಸ್ ಮುಖಂಡರೇ ನನ್ನ ಗೆಲುವಿಗೆ ಸಾಥ್ ನೀಡುತ್ತಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ MLA, ನಮ್ಮ ಊರು, ನಮ್ಮ ಪ್ರದೀಪ್ ಈಶ್ವರು ನನಗೆ ಸಹಕಾರ ಮಾಡ್ತೇನೆ ಅನ್ನೋ ವಿಶ್ವಾಸ 100% ಇದೆ ಸರ್. ಪ್ರದೀಪ್ ಈಶ್ವರು ಯಾರು ಬೇರೆ ಅವರಲ್ಲ, ನಮ್ಮ ಊರವರು, ಜೊತೆಯಲ್ಲಿ ಬೆಳೆದವರು, ನನಗಿಂತ ಚಿಕ್ಕವರು.
ಅವರ ಸಹಕಾರ 100% ನನಗೆ ಇದ್ದೇ ಇದೆ. ನಾನು ಅವ್ರ ಹತ್ರ ಮಾತಾಡ್ಕೊಳ್ತೀನಿ. ಅದು ಸಹಕಾರ ಸಂಪೂರ್ಣವಾಗಿ ನನಗೆ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಒಂದು ಭರವಸೆ, ವಿಶ್ವಾಸ ನನಗಿದೆ ಸರ್ ಅವ್ರ ಮೇಲೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಬಸ್ಸುಗಳಲ್ಲಿನ ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ 2 ಅಂತಾರಾಜ್ಯ ಕಳ್ಳಿಯರನ್ನ ಪೊಲೀಸರು ಬಂಧಿಸಿ ಅವರಿಂದ 50 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಬಸ್ ಹತ್ತುವ ವೇಳೆ ವೃದ್ಧೆ ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರವನ್ನ ಚಾಕಚಕ್ಯತೆಯಿಂದ ಎಗರಿಸಿದ್ದ ಕಳ್ಳಿಯರು ನಂತರ ಆಟೋದಲ್ಲಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಆದರೆ ಕಳ್ಳತನದ ದೃಶ್ಯ ಗಮನಿಸಿದ ಟಾಟಾ ಸುಮೋ ಚಾಲಕ ಹಾಗೂ ಸಾರ್ವಜನಿಕರು ಆಟೋವನ್ನ ಅಡ್ಡಗಟ್ಟಿ ಕಳ್ಳಿಯರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಂಧಿತರನ್ನು ತಮಿಳುನಾಡು ಮೂಲದ ಸುಧಾ ಮತ್ತು ಅನು ಎಂದು ಗುರುತಿಸಲಾಗಿದ್ದು, ಇವರಿಂದ ಸುಮಾರು 50 ಗ್ರಾಂ ಚಿನ್ನವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಸಂಬಂಧ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಳ್ಳಿಯರು ಇತರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ದೊಡ್ಡ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು, ವೃದ್ಧರು ಬಸ್ ಪ್ರಯಾಣದ ವೇಳೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. 4 ಮತ್ತು 7 ವರ್ಷದ ಗಂಡು ಮಕ್ಕಳ ಮೈ, ಕಾಲು, ಕೈ ಮೇಲೆ ಬರೆ ಬರುವ ಹಾಗೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು, ಮಕ್ಕಳ ಸಹಾಯವಾಣಿಗೆ ಬಂದ ದೂರಿನ ಮೇರೆಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮಕ್ಕಳನ್ನ ರಕ್ಷಣೆ ಮಾಡಿದ್ದು, ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದೆ. 2 ಮಕ್ಕಳಿಗೆ ಹಲ್ಲೆ ಮಾಡಿರ್ತಕ್ಕಂಥ ವಿಷಯವನ್ನು ನಾನು ಈಗಾಗಲೇ ನಮ್ಮ ಡಿಸಿಪಿ ಅವರಿಂದ ಪಡ್ಕೊಂಡಿದ್ದೇನೆ. ದೊಡ್ಡಬಳ್ಳಾಪುರ ನಗರದ ಮುತ್ಯಾಲಮ್ಮ ದೇವಾಲಯ ಸಮೀಪ ಘಟನೆ ನಡೆದಿದ್ದು, 1098 ಮಕ್ಕಳ ಸಹಾಯವಾಣಿಯಿಂದ ಮಕ್ಕಳ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಹಿತಿ ಬಂದ ತಕ್ಷಣವೇ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮತ್ತು ಮಕ್ಕಳ ಸಹಾಯವಾಣಿ ತಂಡ ಭೇಟಿ ನೀಡಿ ಮಕ್ಕಳನ್ನ ರಕ್ಷಣೆ ಮಾಡಿದೆ. ಹಲ್ಲೆಗೆ ಒಳಗಾದ ಮಕ್ಕಳಿಗೆ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಆನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಘಟನೆ ಸಂಬಂಧ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರ ಕೋಸಂಬೆ, 2 ಮಕ್ಕಳ ಮೇಲೆ ಹಲ್ಲೆ ಮಾಡಿರುವ ವಿಷಯವನ್ನು ಅಧಿಕಾರಿಗಳಿಂದ ತಿಳಿದು ಬಂದಿದೆ. ಮಕ್ಕಳ ರಕ್ಷಣೆ ಮಾಡಲಾಗಿದ್ದು, ಮಕ್ಕಳನ್ನು ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾರು ಹಲ್ಲೆ ಮಾಡಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ. ಮಕ್ಕಳು ಚೇತರಿಸಿಕೊಂಡ ನಂತರ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಮಕ್ಕಳನ್ನ ಹಾಜರುಪಡಿಸಲಾಗುವುದು. ಹಲ್ಲೆ ಮಾಡಿರುವ ಬಗ್ಗೆ ಪತ್ತೆ ಮಾಡಿ ಪ್ರಕರಣ ದಾಖಲು ಮಾಡುವುದಾಗಿ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಮುತ್ಯಾಲಮ್ಮ ದೇವಸ್ಥಾನದ ಬಳಿ 2 ಮಕ್ಕಳಿಗೆ ಹಲ್ಲೆ ಮಾಡಿರ್ತಕ್ಕಂಥ ವಿಷಯವನ್ನು ನಾನು ಈಗಾಗಲೇ ನಮ್ಮ ಡಿಸಿಪಿ ಅವರಿಂದ ಪಡ್ಕೊಂಡಿದ್ದೇನೆ. ನಮ್ಮ ಡಿಸಿಪಿ ಅವರು ಸಕಾಲದಲ್ಲಿ ಹೋಗಿ ಮಕ್ಕಳಿಗೆ ರಕ್ಷಣೆ ಮಾಡುವ ಮೂಲಕ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ವೈದ್ಯಕೀಯ ಉಪಚಾರ ನಡೀತಾ ಇದೆ. ಮಕ್ಕಳು ಚೇತರಿಸಿಕೊಂಡಾದ ನಂತರ ಮಕ್ಕಳಿಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಯಾವ ವ್ಯಕ್ತಿಗಳಿಂದ ಯಾರಿಂದ ಮಕ್ಕಳ ಮೇಲೆ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತೀವಿ. ಮತ್ತೆ ನಮ್ಮ CWC ಅವರು ಆ ಮಕ್ಕಳು ತಮ್ಮ ಮುಂದೆ ಪ್ರೊಡ್ಯೂಸ್ ಆದ್ಮೇಲೆ ಹಾಜರುಪಡಿಸಿದ ಮೇಲೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾಹಿತಿ ಪಡ್ಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಕ್ರಮ ವಹಿಸಬೇಕಂತ ಹೇಳಿ ಇಚ್ಛಪಡ್ತೀನಿ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್
ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನೆಲಮಂಗಲ ತಾಲೂಕಿನಲ್ಲಿ ಮತ್ತೆ ಈ ಸ್ಟಾಂಪ್ ಪೇಪರ್ ಹಗರಣ ಬೆಳಕಿಗೆ ಬಂದಿದೆ. ಸರ್ಕಾರಿ ಯೋಜನೆಗಳು ಮತ್ತು ಸೇವೆಗಳನ್ನು ಪಡೆಯಲು ಅಕ್ರಮವಾಗಿ ನಕಲಿ ಈ ಸ್ಟಾಂಪ್ ಪೇಪರ್ ಬಳಸಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಶಾಖೆಯ ಕಳಲುಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅಕ್ರಮ ಈ ಸ್ಟಾಂಪ್ ಪೇಪರ್ ಬಳಕೆ ನಡೆದಿರುವುದು ಪತ್ತೆಯಾಗಿದೆ. ಆಹಾರ ಇಲಾಖೆಯ ವ್ಯಾಪ್ತಿಯಲ್ಲಿ ಪಡಿತರ ಅಂಗಡಿ ಪಡೆಯಲು ನಕಲಿ ಈ ಸ್ಟಾಂಪ್ ಪೇಪರ್ಗಳನ್ನು ಬಳಸಿ ಅಕ್ರಮವಾಗಿ ಅನುಮತಿ ಪಡೆದುಕೊಂಡಿರುವ ಆರೋಪ ಕೇಳಿಬಂದಿದೆ. ನಕಲಿ ಈ ಸ್ಟಾಂಪ್ ನೀಡಿ ಪಡಿತರ ಅಂಗಡಿಗಳನ್ನು ಪಡೆದಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿ ಆನಂದ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಎಡಿಸಿ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಅಕ್ರಮ ನಡೆದಿರುವುದು ಖಚಿತವಾಗಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಇದುವರೆಗೂ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ಇವತ್ತಿನ ದಿನ ಏನೋ ನಾವು ಸೂಕ್ತವಾದಂತ ವಿಚಾರದಲ್ಲಿ ಈಗ ಕಳೆದ 3 ವರ್ಷ ಆಗ್ತಾ ಬಂತು. ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯ ವಿಚಾರವಾಗಿ, ಅಂದ್ರೆ ಇದು ಹಸಿರುವಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಕಳೆದ 2023ರಲ್ಲಿ ಆದಂತ ಒಂದು ಏನೋ ಅವ್ಯವಹಾರ ಅಂತಾನೆ ಹೇಳ್ಬೋದು, ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಫೋರ್ಜರಿ ಮಾಡಿ ಇನ್ನು ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಹಾಗೂ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಹಸಿರುವಳ್ಳಿ ಗ್ರಾಮದಲ್ಲಿ ನಡೆದಿರುವ ಈ ಘಟನೆ ಸರ್ಕಾರದ ವ್ಯವಸ್ಥೆಯ ಮೇಲೆಯೇ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಈ ಸ್ಟಾಂಪ್ ಹಗರಣದ ಬಗ್ಗೆ ಆಡಳಿತ ಯಂತ್ರ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇತಿಹಾಸ ಪ್ರಸಿದ್ಧ ಏಷ್ಯಾದಲ್ಲಿಯೇ ಏಕೈಕ ಚಕ್ರಾಕಾರದ ಕಲ್ಯಾಣಿ ಹೊಂದಿರುವ ದೇವಾಲಯದ ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಯ ಬ್ರಹ್ಮರಥೋತ್ಸವ ಇಂದು ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರ ಸಮೂಹದಲ್ಲಿ ನಡೆದ ಜಾತ್ರೆ ಆಕರ್ಷಕವಾಗಿತ್ತು. ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು. ಇದಕ್ಕೂ ಮೊದಲು ದನಗಳ ಜಾತ್ರೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರುವ ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ಇಂದು ನಡೆಯಿತು. ಏಷ್ಯಾ ಖಂಡದಲ್ಲಿಯೇ ಚಕ್ರಾಕಾರದ ಕಲ್ಯಾಣಿಯನ್ನ ಹೊಂದಿರುವ ದೇವಾಲಯ ಎಂದು ಕರೆಸಿಕೊಳ್ಳುತ್ತಿರುವ ದೇವಾಲಯ ಇದಾಗಿದ್ದು, ಸುಬ್ರಹ್ಮಣ್ಯ ಶ್ರೇಷ್ಠಿ ಅಂಗವಾಗಿ ನಡೆದ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಹರಿದು ಬಂದಿದ್ದರು. ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಆಂಧ್ರ ಪ್ರದೇಶಗಳಲ್ಲೂ ಸುಬ್ರಹ್ಮಣ್ಯನ ಭಕ್ತರಿದ್ದು ಹರಕೆ ಹೊತ್ತುಕೊಂಡು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಲು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು. ಜಿಲ್ಲಾಧಿಕಾರಿ ಪ್ರಭು ಹಾಗೂ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ರಥೋತ್ಸವಕ್ಕೂ ಮೊದಲೇ ದನಗಳ ಜಾತ್ರೆ ನಡೆದಿದ್ದು, ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದಲೂ ವ್ಯಾಪಾರಿಗಳು ಬಂದಿದ್ರು. ಇಂದು ನಡೆದ ಬ್ರಹ್ಮರಥೋತ್ಸವಕ್ಕೆ ಬಾಳೆಹಣ್ಣು ದವನ ಎಸೆದು ತಮ್ಮ ಇಷ್ಟಗಳನ್ನು ಪೂರೈಸು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರು. ಜಾತ್ರೆಗೆ ಬಂದ ಭಕ್ತರಿಗೆ ಸುತ್ತಮುತ್ತಲ ಗ್ರಾಮಸ್ಥರು ಪಾನಕ, ಮಜ್ಜಿಗೆ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಮಾಡಿದರು.
ಚಕ್ರಾಕಾರದ ಕಲ್ಯಾಣಿಯಲ್ಲಿ ನೀರು ಮುಟ್ಟಿ ತಲೆ ಮೇಲೆ ಚೆಲ್ಲಿಕೊಂಡು ನಮಸ್ಕರಿಸಿದ್ರು. ಶ್ರೀ ಕ್ಷೇತ್ರ ಸುಮಾರು 116 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲದೆ ಏಷ್ಯಾ ಖಂಡದಲ್ಲಿಯೇ ಚಕ್ರಾಕಾರದ ಪುಷ್ಕರಣಿಯನ್ನು ಹೊಂದಿರುತ್ತದೆ. ಆಮೇಲೆ ಸುಮಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಹ ಈ ಒಂದು ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿಕೊಂಡು ಹೋಗಿರುವಂಥ ಪ್ರತೀತಿ ಇದೆ. ಹಾಗಾಗಿ ವರ್ಷಂಪ್ರತಿಯಿಂದ ನಮ್ಮ ತಾಲೂಕ್ ಪಂಚಾಯತಿ ವತಿಯಿಂದ ನಮ್ಮ ಬ್ರಹ್ಮರಥೋತ್ಸವ ಇತ್ಯಾದಿ ಸೇವೆಗಳನ್ನು ನಾವು ಹಮ್ಮಿಕೊಂಡು ಬರ್ತಾನೇ ಇದ್ದೀವಿ. ಇದೊಂದು ಸುಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರವಾಗಿದೆ. ಜನ ಭಕ್ತಾದಿಗಳು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಅಭಿಷ್ಟಗಳನ್ನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ತಂದಿದೆ. ಇನ್ನು ದೇವರ ದರ್ಶನಕ್ಕೆ ಬಂದ ಭಕ್ತರು ಮಕ್ಕಳು ಮರಿಗಳು ಜಾತ್ರೆಯಲ್ಲಿ ಅಳವಡಿಸಿದ್ದ ಆಟಿಕೆಗಳಲ್ಲಿ ಆಡಿ ಖುಷಿ ಪಟ್ರು. ಬರಗು ಬತ್ತಾಸು ಸಿಹಿ ಖಾರ ಖರೀದಿಸಿ ಮನೆಗೆ ಹೋದ್ರು. ದೇವಾಲಯದ ಹೊರಗಿನ ಹುತ್ತಕ್ಕೆ ಹಾಲು ಎರೆದು ಭಕ್ತಿ ಮೆರೆದ್ರು. ಹೂವು ಹಣ್ಣು ಕಾಯಿ ಪೂಜೆ ಮಾಡಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಫೆಬ್ರವರಿ 1ರಂದು ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶನಿವಾರ ಚಿಂತಾಮಣಿಯಲ್ಲಿ ಹಿಂದೂ ಸಮಾಜೋತ್ಸವದಿಂದ ಅದ್ದೂರಿಯಾಗಿ ಬೈಕ್ ಜಾಥಾ ನಡೆಯಿತು. ಚಿಂತಾಮಣಿ ತಾಲೂಕಿನಲ್ಲಿ ಹಿಂದೂ ಸಮಾಜೋತ್ಸವ ಹೆಸರಿನಲ್ಲಿ ಪ್ರತಿಯೊಬ್ಬರೂ ಜೊತೆಯಾಗಿ ಹಿಂದೂ ಸಮಾಜದ ಏಕತೆ, ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುವ ಮಹತ್ವದ ವೇದಿಕೆಯಾಗಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 1ರಂದು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಅದ್ದೂರಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಶನಿವಾರ ಹಿಂದೂ ಸಮಾಜೋತ್ಸವದಿಂದ ಬೃಹತ್ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ಕೋಲಾರ ವೃತ್ತದಲ್ಲಿನ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಹಿಂದೂ ಸಮಾಜದ ಮುಖಂಡರಾದ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್, ಸತ್ಯನಾರಾಯಣ, ಮಹೇಶ್, ಅರುಣ್ ಬಾಬು ಸೇರಿದಂತೆ ಮತ್ತಿತರರು ಚಾಲನೆ ನೀಡಿ ಫೆಬ್ರವರಿ 1ರಂದು ನಡೆಯುವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇನ್ನು ಬೈಕ್ ಜಾಥಾ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು. ಈ ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕರು ಪಾಲ್ಗೊಂಡು ಬೈಕ್ ಜಾಥಾವನ್ನು ಯಶಸ್ವಿಗೊಳಿಸಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹಾಕುತ್ತಿರುವ ಫುಟ್ಪಾತ್ ಟೈಲ್ಸ್ ಕಳಪೆಯಾಗಿದ್ದು, ಜಲ್ಲಿ ಪುಡಿ ಜಾಸ್ತಿ ಹಾಕಿ ಸಿಮೆಂಟ್ ಕಡಿಮೆ ಬಳಕೆ ಮಾಡಿದ್ದಾರೆ ಎಂದು ಪೋಷೆಟ್ಟಹಳ್ಳಿಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಿಹಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಕಡೆಗಳಲ್ಲಿ ಫುಟ್ಪಾತ್ ಮೇಲೆ ಸಾರ್ವಜನಿಕರು ಓಡಾಡಲೆಂದು ಟೈಲ್ಸ್ ಕಾಮಗಾರಿ ನಡೆಯುತ್ತಿದೆ. ಆದರೆ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡ್ತಿಲ್ಲವೆಂದು ಪೋಷೆಟ್ಟಿಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡ ಶಿವಕೃಷ್ಣ ಮಾತನಾಡಿ, ಪೋಷೆಟ್ಟಿಹಳ್ಳಿ ಗ್ರಾಮದಲ್ಲಿ ಫುಟ್ಪಾತ್ ಮೇಲೆ ಟೈಲ್ಸ್ ಹಾಕುವ ಕಾಮಗಾರಿ ನಡೆಯುತ್ತಿದೆ. ಆದರೆ ಟೈಲ್ಸ್ ಕೆಳಗಡೆ ಹಾಕಬೇಕಾದ ಎಲ್ಲಾ ಕಚ್ಚಾ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಹಾಕದೆ ಕಳಪೆ ಮಾಡುತ್ತಿದ್ದಾರೆ. ಟೈಲ್ಸ್ ಕೆಳಗಡೆಗೆ ಜಲ್ಲಿ ಪುಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಸಿಮೆಂಟ್ ಅನ್ನು ಅತಿ ಕಡಿಮೆ ಹಾಕಿ ಅಳವಡಿಸುತ್ತಿದ್ದಾರೆ. ಆದರೆ ಕೆಲವು ಕಡೆ ಹಾಕಿ ಇನ್ನೂ ವಾರ ಸಹ ಆಗಿಲ್ಲ. ಈಗಾಗಲೇ ಟೈಲ್ಸ್ ಹೊಡೆದಿರುವುದು, ಅಲ್ಲಾಡುವುದು ಆಗ್ತಿದೆ. ಅದನ್ನ ನಾವುಗಳು ಪ್ರಶ್ನಿಸಿದ್ರೆ ರಾಷ್ಟ್ರೀಯ ಹೆದ್ದಾರಿಯವರು ಬರುತ್ತಾರೆ, ಇವರು ಬರುತ್ತಾರೆ ಎಂದು ಸಾಬೂಬು ಹೇಳುತ್ತಲೇ ಇದ್ದಾರೆ. ಆದರೆ ಯಾರೊಬ್ಬರೂ ಸಹ ಸ್ಥಳಕ್ಕೆ ಭೇಟಿಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೋಷೆಟ್ಟಹಳ್ಳಿ ಗ್ರಾಮದಲ್ಲಿ ಫುಟ್ಪಾತ್ ಕಾಮಗಾರಿ ಮಾಡ್ತಿದ್ದು, ಇದು ಎಲ್ಲಿಂದ ಮಾಡಿದರೂ ಕೂಡ ಎಲ್ಲ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪೋಷೆಟ್ಟಹಳ್ಳಿ ಗ್ರಾಮದ ಪರವಾಗಿ ನಾವು ಈ ದಿನ ಕೇಳ್ಕೊತಾ ಇದ್ದೀವಿ. ಈ ಒಂದು ಕಡೆಯಿಂದ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಕಿತ್ತೋಗ್ತಾ ಇದೆ. ಇದು ಕಾಮಗಾರಿ ಮಾಡಿ ಎಲ್ಲ 1 ವೀಕ್ ಕೂಡ ಆಗಿಲ್ಲ. ಎಲ್ಲ ಕಳಪೆ ಕಾಮಗಾರಿ.
ಸಿಮೆಂಟ್ ಹಾಕದೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ NHIV ಅವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ. ಈ ದಿನ ಇದು ಅರ್ಧ ಲೋಡು ಡೆಸ್ಟ್ ಹಾಕಿದ್ರೆ ಅರ್ಧ ಮೂಟೆ ಸಿಮೆಂಟ್ ಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ನಾವು ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕರೆದರೂ ಕೂಡ ಅವ್ರನ್ನ ಕಳಿಸ್ತೀವಿ ಇವ್ರನ್ನ ಕಳಿಸ್ತೀವಿ ಅಂತೇಳಿ NHIV ಅವರು ಹೇಳ್ತಾ ಇದ್ದಾರೆ. ಕನ್ಸಲ್ಟೆಂಟ್ನ ಕಳಿಸ್ತೀವಿ ಅಂತ ಹೇಳಿದ್ರು, ಇಲ್ಲವರೆಗೂ ಕನ್ಸಲ್ಟೆಂಟು ಬರಲಿಲ್ಲ, ನ್ಯಾಷನಲ್ ಹೈವೇ ಅವರು ಬರಲಿಲ್ಲ. ಮತ್ತು ಕಂಪ್ನಿ ಕಡೆಯವ್ರನ್ನ ಕೇಳಿದ್ರೆ ಕಂಪ್ನಿ ಕಡೆಯವ್ರು ಬರ್ತಾರೆ, ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಕಾಮಗಾರಿಯಲ್ಲಿ ಕ್ವಾಲಿಟಿ ಇಲ್ಲ ಇಲ್ಲಿ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಕುಮಾರ್, ಶಶಿಕುಮಾರ್, ಜಾವೇದ್, ಮಂಜುನಾಥ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪೋಶೆಟ್ಟಿಹಳ್ಳಿ, ಚೇತನ್, ಎ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಮಾಡುವುದೇ ಈ ಮಳಿಗೆ ಪ್ರದರ್ಶನದ ಉದ್ದೇಶ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿರುವ ಸರ್ಕಾರಿ ಯೋಜನೆಗಳ ಮಾಹಿತಿ ಮಳಿಗೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ರಾಜ್ಯ ಸರ್ಕಾರ ಶಕ್ತಿ, ಗೃಹಲಕ್ಷ್ಮಿ, ಭಾಗ್ಯಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಪಂಚ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಗ್ರಾಮೀಣ ಬಡವರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಈ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಲಾಗ್ತಿದೆ ಎಂದರು. ಇವತ್ತು ಕೊರಟಗೆರೆ ತಾಲೂಕಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನೇನು ಯೋಜನೆಗಳು ವಿಶೇಷವಾಗಿ 5 ಗ್ಯಾರಂಟಿ ಯೋಜನೆ, ಲಕ್ಷ್ಮಿ, ಗೃಹಜ್ಯೋತಿ, ಭಾಗ್ಯ, ಇತರ ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆಗಳ ಬಗ್ಗೆ ಎಷ್ಟು ಫಲಾನುಭವಿಗಳಿಗೆ ಇದರಿಂದ ಅನುಕೂಲ ಆಗಿದೆ ಅನ್ನೋ ಮಾಹಿತಿ ಮತ್ತು ವಿಶೇಷವಾಗಿ SEP TSP ಯೋಜನೆ ಅಡಿಯಲ್ಲಿ ಎಷ್ಟು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅನ್ನುವ ಒಂದು ಮಾಹಿತಿಯನ್ನು ಪ್ರದರ್ಶನ ಮಾಡಿದ್ದೀವಿ. ವಾರ್ತಾ ಇಲಾಖೆಯಿಂದ ಇವತ್ತು KSRTC ಬಸ್ ಸ್ಟ್ಯಾಂಡ್ ಕೊರಟಗೆರೆಯಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ. ಇದರದ್ದು ಉದ್ದೇಶ ಏನಂತ ಹೇಳಿದರೆ, ಈಗ ನಮ್ಮ ಸಂವಿಧಾನದಲ್ಲಿ ಏನು ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ ಅಂತ ಹೇಳ್ತೀವಿ, ಒಂದು ಸೋಷಿಯಲ್ ಜಸ್ಟಿಸನ್ನು ನಮ್ಮ ಸಮಾಜದಲ್ಲಿ ತರಲಿಕ್ಕೆ ಏನೇನು ವ್ಯವಸ್ಥೆಗಳು ಈ ಒಂದು ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನೋದನ್ನು ಜನರಿಗೆ ತಿಳಿಸುವ ಒಂದು ವಿಚಾರ ಅಂತಲೇ ಹೇಳಬೇಕು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಗೋಪಿನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ಓಬಳರಾಜ್, ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಪೂರ್ವ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವ್ಯಾಸಂಗಕ್ಕಾಗಿ ಕೊಠಡಿಗಳು, ಗ್ರಂಥಾಲಯಗಳು, ಪರಿಸರ ಅಭಿವೃದ್ಧಿ ಮಾಡುವುದು ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆ ಎಂದು ಮುತ್ತೂಟ್ ಫೈನಾನ್ಸ್ ಸಂಸ್ಥೆ CSR ಮುಖ್ಯಸ್ಥ ಮಹೇಶ್ ಹೇಳಿದರು. ಮಕ್ಕಳಿಗೋಸ್ಕರ ವಿಶೇಷವಾಗಿ ಬಹುಶಃ ನಾನು ಆವಾಗಲೇ ಹೇಳಿದಂತೆ ನಮ್ಮ ಮಕ್ಕಳಿಗೆ ಗುಡಿಬಂಡೆ ಪಟ್ಟಣದಲ್ಲಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮುತ್ತೂಟ್ ಫೈನಾನ್ಸ್ನ ಸಂಸ್ಥೆಯ ವತಿಯಿಂದ ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಮುತ್ತೂಟ್ ಫೈನಾನ್ಸ್ ಸಂಸ್ಥೆ CSR ಮುಖ್ಯಸ್ಥ ಮಹೇಶ್ ವಿತರಣೆ ಮಾಡಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಾರೆ. ಅಲ್ಲಿನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಸೌಲಭ್ಯಗಳು ಸರಿಯಾಗಿ ಇರಲ್ಲ. ಆದ್ದರಿಂದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ಕೊಠಡಿಗಳು, ಗ್ರಂಥಾಲಯಗಳು, ಪರಿಸರ ಅಭಿವೃದ್ಧಿ ಮಾಡುವಂತದ್ದು ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆ ಎಂದರು. ನಂತರ ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಮಾತನಾಡಿ, ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಳೆದಂತಹ ಸಮಯ ಮತ್ತೆ ಬರಲ್ಲ. ಪ್ರತಿ ನಿಮಿಷವನ್ನ ವ್ಯರ್ಥ ಮಾಡದೆ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಓದುವ ಗುರಿಯನ್ನ ಇಟ್ಟುಕೊಂಡು ಓದಿ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಎಂದರು. ಈ ವೇಳೆ BEO ಕೃಷ್ಣಕುಮಾರಿ, ಮುತ್ತೂಟ್ ಫೈನಾನ್ಸ್ ಮ್ಯಾನೇಜರ್ ಸುನಿಲ್, ECO ಶ್ರೀನಿವಾಸ್, PDO ಶ್ರೀನಿವಾಸ್, ಶಿಕ್ಷಕ ವಿ ವೆಂಕಟೇಶ್, ಶಾಲೆಯ ಮುಖ್ಯೋಪಾಧ್ಯಾಯ ಸರೋಜಿನಿ, ವೇಣುಗೋಪಾಲ್ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ B, E ನ್ಯೂಸ್ ಟಿವಿ, ಗುಡಿಬಂಡೆ. ಮಕ್ಕಳಿಗೋಸ್ಕರ ವಿಶೇಷವಾಗಿ ಬಹುಶಃ ನಾನು ಆವಾಗಲೇ ಹೇಳಿದಂತೆ ನಮ್ಮ ಮಕ್ಕಳಿಗೆ
ಗ್ರಾಮೀಣ ಭಾಗದ ಯುವಕರನ್ನ ಕ್ರೀಡೆಗಳತ್ತ ಸೆಳೆಯಲು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಬಮೂಲ್ ನಿರ್ದೇಶಕ ಸಾವಕನಹಳ್ಳಿ ಎಸ್ಪಿ ಮುನಿರಾಜು ಹೇಳಿದರು. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಮೊದಲ ವರ್ಷದ ಕಬಡ್ಡಿ ಟ್ರೋಫಿ 2026 ರಾಜ್ಯ ಮಟ್ಟದ 20 ವರ್ಷ ಒಳಪಟ್ಟವರ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ದೇಶಿಸಿ ಮುಖಂಡ ಎಸ್ಪಿ ಮುನಿರಾಜು ಮಾತನಾಡಿ, ಯುವ ಶಕ್ತಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. 15 ತಂಡಗಳು ಭಾಗವಹಿಸಿದ್ದು ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಗ್ರಾಮೀಣ ಕ್ರೀಡೆಯಾಗಿ ಕಬಡ್ಡಿ ಈ ಹಿಂದೆ ಇತ್ತು, ಆದರೆ ಇತ್ತೀಚೆಗೆ ನಶಿಸುತ್ತಿದೆ. ಇಂತಹ ಕ್ರೀಡೆಗಳು ಉಳಿಯಬೇಕು, ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಲಾಗಿದೆ ಎಂದು ಹೇಳಿದರು. ಯುವಶಕ್ತಿ ಗೆಳೆಯರ ಬಳಗದ ವತಿಯಿಂದ ಮೊದಲನೇ ವರ್ಷದ ಕಬಡ್ಡಿ ಟ್ರೋಫಿಯನ್ನು 2026 ಈ ದಿನ ನಾವು ಸುಮಾರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿನ ಆಯೋಜನೆ ಮಾಡಿರೋದ್ರಿಂದ ಸುಮಾರು ಒಂದು 15 ತಂಡಗಳು ಇವತ್ತು ಬಂದಿದೆ. ಹಂಗಾಗಿ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಯುವಕರು ಭಾಗವಹಿಸಿದ್ದಾರೆ. ಇದೊಂದು ಗ್ರಾಮೀಣ ಕ್ರೀಡೆ ಥರ ಹಿಂದೆ ಇತ್ತು, ಇವಾಗ ಒಂದು ಸ್ವಲ್ಪ ಈ ಬೇರೆ ಥರ ಎಲ್ಲನೂ ಕೂಡ ಆಡ್ತಾ ಇದ್ದಾರೆ. ಅದು ಗ್ರಾಮೀಣ ಕ್ರೀಡೆಯಲ್ಲಿ ಚೆನ್ನಾಗಿ ಆಗಲಿ, ಯುವಕರು ಒಳ್ಳೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಕೂಡ ನಾನು ಇಲ್ಲಿ ಭಾಗವಹಿಸಿ ಕೂಡ ಇದನ್ನು ಆಯೋಜನೆ ಮಾಡಿಸಿದ್ದೀನಿ. ಎಲ್ಲ ಯುವಕರು ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂಡು ಈಗ ಒಂದು 14 ಟೀಮ್ ಏನೋ ಬಂದಿದೆ, ಭಾಳ ಸಂತೋಷ ಆಗ್ತದೆ. ಸ್ವಲ್ಪ ಇನ್ನು ಮುಂದಿನ ದಿನದಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಫಸ್ಟ್ನೇ ಟೈಮ್ ಸುಮ್ಮನೆ ಆರಂಭ ಮಾಡಿದ್ದೀವಿ. ಒಳ್ಳೇದಾಗಲಿ ಎಲ್ಲ ಯುವಕರಿಗೆ. ಈ ವೇಳೆ ಬೆದಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವಿಮಲಾ, ಸದಸ್ಯರಾದ ರಾಜಶೇಖರ್, ಸ್ಫೂರ್ತಿ, ಯುವ ಮುಖಂಡರಾದ ಪವನ್, ಧೀರಜ್, ಚಿರು, ರಾಹುಲ್, ಗಗನ್, ಯುವಶಕ್ತಿ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು, ಊರಿನ ಯುವಕರ ತಂಡ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಲಾರಿ ಮತ್ತು ಜೆಸಿಬಿ ಮಾಲೀಕರಿಂದ ಒಂದು ಸಭೆ ಸೇರಿದ್ದೀವಿ. ಸಭೆ ಉದ್ದೇಶ ಏನಪ್ಪಾ ಅಂತಂದ್ರೆ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಬಾಯಣ್ಗೊಂಡ್ಲು ಚಿಕ್ಕ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಒಕ್ಕೂಟದಿಂದ ನೂತನ ಪದಾಧಿಕಾರಿಗಳ ಮತ್ತು ದರ ನಿಗದಿ ಪೂರ್ವಭಾವಿ ಸಭೆ ನಡೆಯಿತು. ನೂತನ ಪ್ರಧಾನ ಕಾರ್ಯದರ್ಶಿ ರಾಮೇಗೌಡ ಮಾತನಾಡಿ, ಸಭೆಯಲ್ಲಿ ದರ ನಿಗದಿಗೆ ಸಂಬಂಧಿಸಿದಂತೆ ಚರ್ಚಿಸಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಬಾರಿ ಸಂಘದ ತೀರ್ಮಾನದಂತೆ ದರವನ್ನು ನಿಗದಿಗೊಳಿಸಲಾಗಿದೆ. ಜೆಸಿಬಿ 1 ಗಂಟೆಗೆ 1100, ಲಾರಿ ದಿನದ ಬಾಡಿಗೆ ರು 6500, ಟ್ರ್ಯಾಕ್ಟರ್ 4000 ರು ಹೆಚ್ಚುವರಿ ಬಾಟ ನಿಗದಿಗೊಳಿಸಿ ಜನವರಿ 31ರಂದು ಅಧಿಕೃತ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದು ಹೇಳಿದರು. ಸಭೆಯಲ್ಲಿ ಸಂಘದ ಅಧ್ಯಕ್ಷ ನಾಗರಾಜ್, ಆನಂದ್, ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚೀಮುಲ್ ಚುನಾವಣೆಯ ಅಂತಿಮ ಕಣದಲ್ಲಿ 28 ಅಭ್ಯರ್ಥಿಗಳು, 14 ನಾಮಪತ್ರ ವಾಪಸ್, 1 ತಿರಸ್ಕೃತ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ವಪಕ್ಷೀಯರ ಮಧ್ಯೆಯೇ ನೇರ ಸ್ಪರ್ಧೆ. ಸರ್ಕಾರಿ ಬಸ್ಸುಗಳಲ್ಲಿ ವೃದ್ಧರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಲೇಡಿ ಗ್ಯಾಂಗ್, 2 ಅರೆಸ್ಟ್, ಬಂಧಿತರಿಂದ 50 ಗ್ರಾಂ ಚಿನ್ನ ವಶ. ಪುಟ್ಟ ಮಕ್ಕಳಿಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ, ಮಕ್ಕಳ ಸಹಾಯವಾಣಿಗೆ ಬಂದ ದೂರಿನ ಮೇಲೆ ರಕ್ಷಣೆ, ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು.
ರಾಜ್ಯದಲ್ಲಿ ಹೆಚ್ಚಾದ ಈ ಸ್ಟಾಂಪ್ ಪೇಪರ್ ಹಗರಣ. ಸರ್ಕಾರಿ ಸೇವೆ ಪಡೆಯಲು ಅಕ್ರಮ. ಈ ಸ್ಟಾಂಪ್ ಪೇಪರ್ ಬಳಕೆ. ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅಕ್ರಮ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.